ವಿಸರ್ಗ ಸಂಧಿ ನಿಯಮಗಳು. ವಿಸರ್ಗವೆಂದರೆ ಸ್ವರಾಂತವಾದಂತಹ ಪದಗಳ ಅಂತ್ಯದಲ್ಲಿ ಕಾಣುವಂತಹ ಒಂದರ ಮೇಲೆ ಒಂದು ಇರುವಂತಹ ಬಿಂದುಗಳು. ಉದಾಹರಣೆಗೆ ರಾಮಃ ಎನ್ನುವಂತಹ ಪದದ ಅಂತ್ಯ, ರಾಮ ಎನ್ನುವಂತಹ ಪದದ ಅಂತ್ಯದಲ್ಲಿ ಎರಡು ಬಿಂದುಗಳನ್ನು ಒಂದರ ಮೇಲೆ ಒಂದು ಕಾಣುತ್ತೇವೆ. ಅದನ್ನು ವಿಸರ್ಗವೆನ್ನುತ್ತೇವೆ. ಈ ವಿಸರ್ಗದ ಮುಂದೆ ಯಾವ ಅಕ್ಷರದ ಆರಂಭದಿಂದ ಪದವು ಇರುತ್ತದೆಯೋ ಆ ಅಕ್ಷರವನ್ನು ಅವಲಂಬಿಸಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ನಾವು ಕಾಣುವಂತೆ ವಿಸರ್ಗದ ಮುಂದೆ ಅಲ್ಪಪ್ರಾಣ ಕ ಹಾಗೂ ಮಹಾಪ್ರಾಣ ಖ ಈ ಅಕ್ಷರಗಳಿಂದ ಆರಂಭವಾಗುವಂತಹ ಪದಗಳು ಇದ್ದಾಗ ವಿಸರ್ಗದ ಜಾಗದಲ್ಲಿ ಆಗುವಂತಹ ಬದಲಾವಣೆಗೆ ಜಿಹ್ವಾಮೂಲೀಯವನ್ನು ಅಲ್ಲಿ ನಾವು ಉಚ್ಚರಿಸಬೇಕಾಗುತ್ತದೆ. ಜಿಹ್ವಾಮೂಲೀಯವೆಂದರೆ ಅರ್ಧ ಹಕಾರದ ಶಬ್ದದಂತೆ ಕೇಳಿಸುವಂತಹ, ಅದು ಒಂದು ಅಯೋಗವಾಹಗಳು. ಅದು ಜಿಹ್ವಾಮೂಲೀಯ ಅಯೋಗವಾಹಗಳಲ್ಲಿ ಒಂದಾಗಿದೆ. ಕ ಮತ್ತು ಖ ಇದರ ಹಿಂದೆ ವಿಸರ್ಗವಿದ್ದಾಗ ನಾವು ವಿಸರ್ಗದ ಜಾಗದಲ್ಲಿ ಜಿಹ್ವಾಮೂಲೀಯ ಅಂದರೆ ಹಕಾರವನ್ನು ಅರ್ಧ ಹಕಾರವನ್ನು ಹೋಲುವಂತಹ ಸೌಂಡ್ಸ್ ಲೈಕ್ ಹೆಚ್ ಎನ್ನುವಂತೆ ಅದರ ಉಚ್ಚಾರಣೆ ಮಾಡಬೇಕು. ಇದೇ ರೀತಿ ವಿಸರ್ಗದ ಮುಂದೆ ಪ ಮತ್ತು ಫ ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಪದಗಳು ಇದ್ದಾಗ ವಿಸರ್ಗದ ಜಾಗದಲ್ಲಿ ಆಗುವಂತಹ ಬದಲಾವಣೆ, ವಿಸರ್ಗದ ಜಾಗದಲ್ಲಿ ಉಪಧ್ಮಾನೀಯ ಎನ್ನುವಂತಹ ಸ್ವರದ ಉಚ್ಚಾರಣೆ ಅಥವಾ ಅಯೋಗವಾಹದ ಉಚ್ಚಾರಣೆಯನ್ನು ಮಾಡಬೇಕು. ಅಂದರೆ ಅದು ಆಂಗ್ಲ ಭಾಷೆಯ ಎಫ್ ಎನ್ನುವಂತಹ ಶಬ್ದವನ್ನು ಹೋಲುವಂತೆ ಅದರ ಉಚ್ಚಾರಣೆ ನಮಗೆ ಕೇಳಿಸುತ್ತದೆ. ವಿಸರ್ಗದ ಮುಂದೆ ಶಂಕರ ಶಕಾರ, ಷಣ್ಮುಖ ಶಕಾರ ಅಥವಾ ಸಕಾರಗಳಿಂದ ಆರಂಭವಾಗುವಂತಹ ಪದಗಳು ಇದ್ದಾಗ ವಿಸರ್ಗದ ಜಾಗದಲ್ಲಿ ಶಕಾರ ಆಯಾಯ ಅಕ್ಷರಗಳ ಅರ್ಧಾಕ್ಷರಗಳು, ಅಂದರೆ ವಿಸರ್ಗದ ಮುಂದೆ ಶಕಾರವಿದ್ದಾಗ ಅರ್ಧ ಶಕಾರವು, ವಿಸರ್ಗದ ಮುಂದೆ ಷಣ್ಮುಖ ಶಕಾರವಿದ್ದಾಗ ಅರ್ಧ ಶಕಾರವು ಹಾಗೂ ವಿಸರ್ಗದ ಮುಂದೆ ಸಕಾರವಿದ್ದಾಗ ಅರ್ಧ ಸಕಾರವನ್ನು ವಿಸರ್ಗದ ಜಾಗದಲ್ಲಿ ಉಚ್ಚಾರಣೆ ಮಾಡಬೇಕಾಗುತ್ತದೆ. ಮತ್ತು ಇನ್ನೊಂದು ವಿಶೇಷವಾದಂತಹ ವಿಚಾರ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ವಿಸರ್ಗದ ಹಿಂದೆ ಅಥವಾ ವಿಸರ್ಗದ ಮುಂದೆ ಇರುವಂತಹ ಪದಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಎಲ್ಲ ಬದಲಾವಣೆಗಳು ವಿಸರ್ಗದ ಜಾಗದಲ್ಲಿ ವಿಸರ್ಗವನ್ನು ತೆಗೆದು ಅಲ್ಲಿ ನಾವು ಅದನ್ನು ಮಾಡುತ್ತೇವೆ. ಇದು ಮನಸ್ಸಿನಲ್ಲಿ ಗಮನದಲ್ಲಿಡಬೇಕಾದಂತಹ ಅಂಶ. ವಿಶೇಷವಾಗಿ ವಿಸರ್ಗದ ಮುಂದೆ ಕ್ಷಕಾರ ಇದ್ದಾಗ ಯಾವ ಬದಲಾವಣೆಯೂ ಇಲ್ಲ, ಅಥವಾ ಕ್ಷಕಾರವನ್ನೇ ನಾವು ಉಚ್ಚಾರ ಮಾಡಬೇಕು. ಹೀಗೆ ವಿಸರ್ಗದ ಹಿಂದೆ ವಿಸರ್ಗದ ಮುಂದೆ ಯಾವ ಬದಲಾವಣೆಯೂ ಇರುವ ಪದಗಳಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಆಗುವ ಬದಲಾವಣೆಗಳೆಲ್ಲವೂ ವಿಸರ್ಗದ ಜಾಗದಲ್ಲೇ ಆಗುತ್ತದೆ. ಶ, ಶ, ಸ ಇವುಗಳಲ್ಲಿ ಆಯಾಯ ಅಕ್ಷರಗಳ ಅರ್ಧಾಕ್ಷರಗಳು ವಿಸರ್ಗದ ಜಾಗದಲ್ಲಿ ಪ್ರಯೋಗಿಸಬೇಕು. ವಿಸರ್ಗ ಸಂಧಿಯ ನಿಯಮಗಳನ್ನು
ಅಧ್ಯಯನ ಮಾಡಿದ ನಂತರ ಸಾಮಾನ್ಯವಾದಂತಹ ಉದಾಹರಣೆಗಳನ್ನು ನೋಡೋಣ. ವಿಸರ್ಗದ ಮುಂದೆ ಕಕಾರವನ್ನು ಆದಿಯಲ್ಲಿರುವಂತಹ ಪದಗಳ ಪ್ರಯೋಗ ವಿಚಾರ ನೋಡೋಣ. ಕಾಮದೇವಃ ಕಾಮಪಾಲಃ ಎನ್ನುವಂತಹ ಪದಗಳ ವಿಚಾರದಲ್ಲಿ ವಿಸರ್ಗವಿದೆ. ಕಾಮದೇವಃ ವಿಸರ್ಗವಿದೆ. ಆ ವಿಸರ್ಗದ ಮುಂದೆ ಕಕಾರ ಇದೆ. ಅಂದರೆ ವಿಸರ್ಗದ ಜಾಗದಲ್ಲಿ ಜಿಹ್ವಾಮೂಲೀಯದ ಉಚ್ಚಾರಣೆ ಆಗಬೇಕು. ಹಾಗಾಗಿ ಕಾಮದೇವಃ ಕಾಮಪಾಲಃ ಎನ್ನುವಂತಹ ರೂಪವೂ ಸಾಧು, ಹಾಗೂ ಕಾಮದೇವಃ ಕಾಮಪಾಲಃ ಕಾಮದೇವಃ ಕಾಮಪಾಲಃ ಎನ್ನುವಂತಹ ರೂಪವು ಪ್ರಯೋಗದಲ್ಲಿ ಇದೆ. ಖ ವಿಸರ್ಗದ ಮುಂದೆ ಖ ಎನ್ನುವಂತಹ ವರ್ಣದಿಂದ ಶುರುವಾಗುವಂತಹ ಪದ ಖನತಿ, ಸೋಮಃ ಖನತಿ, ಅದು ಒಂದು ರೂಪ. ಇನ್ನೊಂದು ರೂಪ ಸಂಧಿಯ ನಿಯಮ ಅನುಸಾರವಾಗಿ ಸೋಮಃ ಖನತಿ, ಸೋಮಃ ಖನತಿ. ಪ ವಿಸರ್ಗದ ಮುಂದೆ ಪಕಾರವಿದ್ದಾಗ ಶಂಕರಃ ಪ್ರೋಕ್ತಃ, ಶಂಕರಃ ಪ್ರೋಕ್ತಃ. ಫ ಎನ್ನುವಂತಹ ಅಕ್ಷರದ ಹಿಂದೆ ವಿಸರ್ಗವಿದ್ದಾಗ ವೃಕ್ಷಃ ಫಲತಿ, ವೃಕ್ಷಃ ಫಲತಿ. ಈಗ ಶಕಾರದ ಒಂದು ಉದಾಹರಣೆ ನೋಡೋಣ. ವಿಸರ್ಗದ ಮುಂದೆ ಶಕಾರ ಬಂದಾಗ ನಮಃ ಶಿವಾಯ ಹಾಗೂ ನಮಃ ಶಿವಾಯ ಎನ್ನುವಂತಹ ಎರಡೂ ರೂಪಗಳು ಪ್ರಯೋಗದಲ್ಲಿ ಇದೆ. ಇಲ್ಲಿ ಕಾಣುವಂತಹ ಎರಡೂ ರೂಪಗಳು ಪ್ರಯೋಗದಲ್ಲಿ ಇವೆ, ಎಲ್ಲ ಇಲ್ಲಿ ಕಾಣುವಂತಹ ಉದಾಹರಣೆಗಳಲ್ಲಿ. ಅದೇ ರೀತಿ ಷಣ್ಮುಖ ಶಕಾರದ ಹಿಂದೆ ವಿಸರ್ಗವಿದ್ದಾಗ ನೃಪಃ ಷಷ್ಠಃ, ಷಷ್ಠಃ ಹಾಗೂ ನೃಪಃಷಷ್ಠಃ ಎರಡೂ ರೂಪಗಳು ಸಾಧುವಿದೆ, ಪ್ರಯೋಗದಲ್ಲಿ ಇದೆ. ವಿಸರ್ಗದ ಮುಂದೆ ಸಕಾರವಿದ್ದಾಗ ವಿಸರ್ಗದ ಜಾಗದಲ್ಲಿ ಅರ್ಧ ಸಕಾರವನ್ನು ವಿಸರ್ಗವನ್ನು ತೆಗೆದು ಅರ್ಧ ಸಕಾರವನ್ನು ಅಲ್ಲಿ ಜೋಡಿಸಿದಾಗ ಗುರು ಸಾಕ್ಷಾತ್, ಗುರುಹು ಸಾಕ್ಷಾತ್ ಇದ್ದದ್ದು ಗುರು ಸಾಕ್ಷಾತ್ ಎನ್ನುವಂತಹ ರೂಪವನ್ನು ಪಡೆಯುತ್ತದೆ. ಹೀಗೆ ಇದುವರೆಗೂ ನಾವು ನೋಡಿದಂತಹ ಉದಾಹರಣೆಗಳಲ್ಲಿ ರೂಪ ಒಂದು ಅದು ಸಾಧು, ಎರಡನೆಯ ರೂಪವು ಕೂಡ, ಅಂದರೆ ಎರಡು ರೂಪಗಳು ಸಾಧುವಾಗಿದೆ, ಅಂದರೆ ಪ್ರಯೋಗದಲ್ಲಿ ಇದೆ. ಆದರೆ ಕ್ಷಕಾರದ ವಿಚಾರದಲ್ಲಿ ಕೇವಲ ಒಂದೇ ರೂಪ, ಅಂದರೆ ಯಾವ ಬದಲಾವಣೆ ಇಲ್ಲದಂತಹ ರೂಪ. ಅಂದರೆ ಉದಾಹರಣೆಗೆ ಶ್ರಮಣಃ ಕ್ಷಾಮಃ, ಇಲ್ಲಿ ವಿಸರ್ಗದ ಮುಂದೆ ಕ್ಷಕಾರ ಬಂದಿದೆ, ಹಾಗಾಗಿ ಅದರ ಕೇವಲ ಒಂದೇ ರೂಪ ಇರುವಂತಹದ್ದು ಪ್ರಯೋಗದಲ್ಲಿ, ಅದು ಶ್ರಮಣಃ ಕ್ಷಾಮಃ. ಶ್ರಮಣಃ ಎನ್ನುವಂತೆ ಆ ವಿಸರ್ಗದ ಉಚ್ಚಾರಣೆ ಮಾಡಲೇಬೇಕು. ನಂತರ ಕ್ಷಾಮಃ ಅಥವಾ ಯಾವುದೇ ಪದವಿದ್ದರೂ ಕ್ಷಕಾರದಿಂದ ಆರಂಭವಾಗುವಂತಹದ್ದಿದ್ದರೆ ಹಾಗೆ ಅದನ್ನು ಉಚ್ಚಾರಣೆ ಮಾಡಬೇಕು. ವಿಸರ್ಗ ಸಂಧಿ ನಿಯಮಗಳು ಸೌಂದರ್ಯ ಲಹರಿ ಸ್ತೋತ್ರದ ಪ್ರಕಾರ. ಅಂದರೆ ಆದಿಶಂಕರಾಚಾರ್ಯರಿಂದ ರಚಿತವಾಗಿರುವಂತಹ ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಕಾಣುವಂತಹ ವಿಸರ್ಗ ಸಂಧಿಗಳ ನಿಯಮಗಳನ್ನು ಅಳವಡಿಸಿ ಆಗುವಂತಹ ಬದಲಾವಣೆಗಳನ್ನು ಕೆಲವು ಸ್ತೋತ್ರಗಳಿಂದ, ಕೆಲವು ಶ್ಲೋಕಗಳಿಂದ ಆಯ್ದ ಪದಗಳಲ್ಲಿ ಈಗ ನಾವು ನೋಡಬಹುದು. ವಿಸರ್ಗದ ಮುಂದೆ ಕ ಮತ್ತು ಖ ಅಕ್ಷರಗಳಿಂದ ಅಕ್ಷರಗಳನ್ನು ಆದಿಯಲ್ಲಿರುವಂತಹ ಪದಗಳು ಇದ್ದಾಗ ವಿಸರ್ಗದ ಜಾಗದಲ್ಲಿ ಜಿಹ್ವಾಮೂಲೀಯವೆನ್ನುವಂತಹ ಅಯೋಗವಾಹದ ಉಚ್ಚಾರಣೆ ಮಾಡಬೇಕು. ಅಂದರೆ 12ನೆಯ ಶ್ಲೋಕದಲ್ಲಿ ಕವೀಂದ್ರಾಹ ಕಲ್ಪಂತೆ ಎನ್ನುವಂತೆ
ಪದಗಳು ಇದೆ. ಅಲ್ಲಿ ರೂಪ 1 ಅಂದರೆ ಕವೀಂದ್ರಾಹ ಕಲ್ಪಂತೆ ಎನ್ನುವಂತೆಯೂ ಉಚ್ಚಾರಣೆ ಮಾಡಬಹುದು, ಅಥವಾ ಕವೀಂದ್ರಾಃ ಕಲ್ಪಂತೆ. ಗಮನಿಸಿ, ಈ ಜಿಹ್ವಾಮೂಲೀಯವು ಹಕಾರದ ಶಬ್ದವನ್ನು ಹೋಲುತ್ತದೆ. ಅದು ಅರ್ಧ ಹಕಾರದ ಶಬ್ದ ಹೋಲುತ್ತದೆ, ಅಂದರೆ ಅದು ಹಕಾರವದ್ದಲ್ಲ, ಅದು ಜಿಹ್ವಾಮೂಲೀಯದ್ದು. ಅದೇ ರೀತಿ ವಿಸರ್ಗದ ಮುಂದೆ ಖಕಾರವಿದ್ದಾಗ ನಹ ಖೇದಂ ಎನ್ನುವಂತಹದ್ದು 72ನೆಯ ಶ್ಲೋಕದಲ್ಲಿ ಕಾಣುತ್ತೇವೆ. ಅಲ್ಲಿ ನಾವು ನಹ್ ಖೇದಂ ಎನ್ನುವಂತೆ ಉಚ್ಚಾರಣೆಯನ್ನೂ ಮಾಡಬಹುದು. ವಿಸರ್ಗದ ಮುಂದೆ ಪ ಅಥವಾ ಫ ಆದಿಯಲ್ಲಿ ಇರುವಂತಹ ಪದಗಳು ಇದ್ದಾಗ ವಿಸರ್ಗದ ಜಾಗದಲ್ಲಿ ಆಗುವ ಬದಲಾವಣೆಯನ್ನು ಉಪಧ್ಮಾನೀಯ ಅಂದರೆ ಉಪಧ್ಮಾನೀಯವೆಂದು ಅಲ್ಲಿ ನಾವು ಉಚ್ಚರಿಸಬೇಕಾಗುತ್ತದೆ. ಅದರ ಶಬ್ದ ಈ ರೀತಿ ಕೇಳಿಸುತ್ತದೆ. ಪ್ರಾಯಶಃ ಅಫ್ ಎನ್ನುವಂತಹ ಶಬ್ದವನ್ನು ನಾವು ಅಲ್ಲಿ ಕೇಳುತ್ತೇವೆ. ಉದಾಹರಣೆಗೆ 1ನೆಯ ಶ್ಲೋಕದಲ್ಲಿಯೇ, ಸೌಂದರ್ಯ ಲಹರಿಯ 1ನೆಯ ಶ್ಲೋಕದಲ್ಲಿಯೇ ಶಕ್ತಃ ಪ್ರಭವಿತುಂ ಎನ್ನುವಂತಹ ಪದಗಳಲ್ಲಿ ಸಂಧಿಯ ನಿಯಮವನ್ನು ಅಳವಡಿಸಿದಾಗ ಶಕ್ತಃ ಪ್ರಭವಿತುಂ. ವಿಸರ್ಗದ ಮುಂದೆ ಫಕಾರ ಅಂದರೆ 15ನೆಯ ಶ್ಲೋಕದಲ್ಲಿ ಧುರೀಣಾಃ ಫಣಿತಯಃ. ಇಲ್ಲಿ ಸಂಧಿ ಪ್ರಯುಕ್ತವಾದಂತಹ ಬದಲಾವಣೆ ಇದ್ದಾಗ ಧುರೀಣಾಃ ಫಣಿತಯಃ ಎನ್ನುವಂತೆ ಉಚ್ಚರಿಸಬಹುದು. ವಿಸರ್ಗದ ಮುಂದೆ ಶಕಾರವಿದ್ದಾಗ, ಅಂದರೆ ಶಂಕರ ಶಕಾರವಿದ್ದಾಗ ವಿಸರ್ಗದ ಜಾಗದಲ್ಲಿ ಅರ್ಧ ಶಕಾರವನ್ನು ಸೇರಿಸಿ ಉಚ್ಚರಿಸಬೇಕು. ಅಂದರೆ ಉದಾಹರಣೆಗೆ ಪ್ರಥಮ ಶ್ಲೋಕದಲ್ಲೇ ಶಿವಃ ಶಕ್ತ್ಯಾ, ಇಲ್ಲಿ ವಿಸರ್ಗದ ಜಾಗದಲ್ಲಿ ಅರ್ಧ ಶಕಾರವನ್ನು ಸೇರಿಸಿದಾಗ ವಿಸರ್ಗವನ್ನು ತೆಗೆದು ಅಲ್ಲಿ ಅರ್ಧ ಶಕಾರವನ್ನು ಸೇರಿಸಿದಾಗ ಶಿವಶಕ್ತ್ಯಾ ಎನ್ನುವಂತೆ ಆಗುತ್ತದೆ, ಅಥವಾ ಶಿವಃ ಶಕ್ತಿಯ ಆ ರೂಪವು ಸಾಧುವಿದೆ. ವಿಸರ್ಗದ ಮುಂದೆ ಷಣ್ಮುಖ ಶಕಾರ ಇದ್ದಾಗ ವಿಸರ್ಗದ ಜಾಗದಲ್ಲಿ ಷಣ್ಮುಖ ಶಕಾರದ ಅರ್ಧಾಕ್ಷರವನ್ನು ನಾವು ಅಲ್ಲಿ ಪ್ರಯೋಗಿಸುತ್ತೇವೆ. ಹಾಗಾಗಿ ಚತುಃ ಷಷ್ಟ್ಯಾ ಅಥವಾ ಚತುಃ ಷಷ್ಠ್ಯಾ ಅಥವಾ ಚತುಷ್ಷಷ್ಠ್ಯಾ. ಇಲ್ಲಿ ವಿಸರ್ಗದ ಜಾಗದಲ್ಲಿ ಅರ್ಧ ಶಕಾರವನ್ನು ಹಾಕಿದ್ದೇವೆ, ಅಂದರೆ ವಿಸರ್ಗದ ಬದಲು ಅರ್ಧ ಶಕಾರದ ಉಚ್ಚಾರಣೆ ಮಾಡುತ್ತೇವೆ. ಅದೇ ರೀತಿ ವಿಸರ್ಗದ ಮುಂದೆ ಸಕಾರವಿದ್ದಾಗ ವಿಸರ್ಗದ ಜಾಗದಲ್ಲಿ ಅರ್ಧ ಸಕಾರವನ್ನು ರೀಪ್ಲೇಸ್ಮೆಂಟ್ ಅಂತ ಹೇಳಬಹುದು, ಅಂದರೆ ಅದನ್ನು ತೆಗೆದು ವಿಸರ್ಗದ ಜಾಗದಲ್ಲಿ ಅರ್ಧ ಸಕಾರದ ಉಚ್ಚಾರಣೆ ಮಾಡುತ್ತೇವೆ. ಉದಾಹರಣೆಗೆ ಪ್ರಥಮ ಶ್ಲೋಕದಲ್ಲಿಯೇ ಕುಶಲಃ ಸ್ಪಂದಿತುಮಪಿ, 2ನೆಯ ರೂಪ ಸಂಧಿಯ ನಿಯಮವಿದ್ದಾಗ ಕುಶಲಸ್ಪಂದಿತುಮಪಿ ಎನ್ನುವಂತಹ ರೂಪವು ಉಚ್ಚಾರಣೆಯಲ್ಲಿದೆ. ಕ್ಷಕಾರ, ವಿಸರ್ಗದ ಮುಂದೆ ಕ್ಷಕಾರವಿದ್ದಾಗ ಯಾವ ಬದಲಾವಣೆಯೂ ಇಲ್ಲ. ಅದು 24ನೆಯ ಶ್ಲೋಕದಲ್ಲಿ ನಾವು ಕಾಣುವಂತಹ ಪದಗಳು ರುದ್ರಃ ಕ್ಷಪಯತೆ. ವಿಸರ್ಗದ ಮುಂದೆ ಕ್ಷಕಾರವಿದೆ, ಹಾಗಾಗಿ ಯಾವ ಬದಲಾವಣೆಯೂ ಇಲ್ಲ. ರುದ್ರಃ ಕ್ಷಪಯತೆ ಎಂದೇ ಒಂದೇ ರೂಪದ ಇದೆ, ಅದನ್ನೇ ನಾವು ಉಚ್ಚರಿಸಬೇಕು. ಹೀಗೆ ಸ್ತೋತ್ರ ಸಾಹಿತ್ಯದಲ್ಲಿ ಕೆಲವು ವಿಸರ್ಗ ಸಂಧಿಗಳ ನಿಯಮಗಳ ಪ್ರಯುಕ್ತವಾದಂತಹ ಬದಲಾವಣೆಗಳನ್ನು ನಾವೇ ಅಳವಡಿಸಿಕೊಳ್ಳಬೇಕು.